ಎದುರಿಸ್ತದೆ ನಮ್ಮನೆ. ಹೆಂಗಿದೆ ಅಲ್ವಾ? ಇಲ್ಲಿ ನೋಡ್ತಿದ್ರಲ್ಲ, ಈ ತರ ಪ್ಲಾಸ್ಟಿಕ್ಸ್ ಅಲ್ಲಿ ಹಾಕಿರ್ತಾರೆ. ಪರ್ಷಿಯನ್ ಲೆಪರ್ಡ್ ಎಲ್ಲಿದೆ ಅಂತ ಹುಡುಕ್ತಿದ್ದೀನಿ, ಸಿಕ್ತಿದ್ದೀನಿ. ನೋಡಿದ ತಕ್ಷಣ ನಂಗೆ ನಮ್ಮ ಮಾವ ನೆನಪಾಗ್ತಾರೆ. ಯಾಕೆ ಅಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಇದೆ, ಹೇಳ್ತೀನಿ. ಕೇರೆ ಮಾಡೋಂಗಿಲ್ಲ. ಹಲೋ, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿ ಖುಷಿಯಾಗಿದ್ದೀರಾ ಅನ್ಕೊಂತೀನಿ. ಸೊ ಇವತ್ತು ನಾವು ನೋಡಿ ಎರ್ಬಿಲ್ ಝೂಗ್ ಬಂದಿದ್ದೀವಿ. ಯಾವ್ಯಾವ ಪ್ರಾಣಿಗಳಿದೆ ಅನ್ನೋದನ್ನ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಈ ಮಂಕಿ ಹೆಸರು ಕುಡ ಅಂತ. ಸೊ ಇದು ಈ ಝೂಗೆ ಬಂದಿದ್ದು 2021 ಬಂದಿರೋದು. ಸೊ ನೋಡಿ, ಓ ಇನ್ನ ಕೇಳ್ತೈತೆ. ಬಾಳೆಹಣ್ಣು ಕೊಡಿ, ಬಾಳೆಹಣ್ಣು ಕೊಡ್ತೀನಿ ನಾನು. ಸೇಮ್ ಮನುಷ್ಯ ಥರನೇ ಎಲ್ಲ ಆಕ್ಷನ್ ಎಲ್ಲ ಮಾಡ್ತದೆ. ಚೆನ್ನಾಗಿದೆ, ನೀರು ಕುಡಿತದೆ. ಹಾಯ್, ಥ್ಯಾಂಕ್ ಯು, ಬಾಯ್. ಈ ಸೆಕ್ಷನ್ ಅಲ್ಲಿ ಬರೀ ಮಂಕೀಸ್ಗಳು ಜಾಸ್ತಿ ಇದೆ. ವೈಲ್ಡ್ ಕ್ಯಾಟ್ ಅಂತೆ, ನೋಡಿ ಎಷ್ಟು ದಪ್ಪಕ್ಕೆ ಹೆಂಗಿದೆ. ವೈಲ್ಡ್ ಕಾಡ್ಬೇಕು ಅಲ್ವಾ? ಹೆಂಗಿದೆ, ಒಳ್ಳೆ ಹುಲಿ ನೋಡ್ದಂಗ ಆಗ್ತದೆ, ಮಿನಿ ಹುಲಿ ನೋಡ್ದಂಗ ಆಗ್ತದೆ. ಹೆಂಗಿದೆ ಕಣ್ಣು. ಇದು ಮೌಂಟೇನ್ ವೈಲ್ಡ್ ಕ್ಯಾಟ್ ಅಂತ ಇದೆ, ಡಿಫ್ರೆಂಟ್ ಆಗಿದೆ. ಕಣ್ಣು ನೋಡಿ, ಕಣ್ಣು ಒಂದ್ ಕಲರೇ ಬೇರೆ, ಇನ್ನೊಂದ್ ಕಲರೇ ಬೇರೆ ಇದೆ. ಟರ್ಕಿ ಚಿಕನ್ ಅಂತಾರಲ್ಲ, ಅದು ಅನ್ಸುತ್ತೆ. ಇದು ಗೂಬೆ ಅಂತ ನಮಗ್ ಬೈಕ್ತಾರ, ಗೊತ್ತಾ ನಮ್ ಕಡೆ ಇನ್ನನ್ನ. ನೋಡಿ, ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಟರ್ಕಿ. ರೆಕ್ಕೆ ಬಿಚ್ಕೊಂಡಿದೆ, ಅಲ್ಲಿ ನೋಡಿ, ಅಲ್ಲೊಂದು ರೆಕ್ಕೆ ಬಿಚ್ಕೊಂಡಿದೆ, ಒಂದು 2-3 ಚೆನ್ನಾಗಿದೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಮಲ್ಬೆರಿ. ಸೊ ಈ ತರ ಫ್ರೂಟ್ಸ್ ಪ್ಲಾಂಟ್ಸ್ ಹಾಕೋದ್ರಿಂದ ಏನಾದ್ರೂ ಬಿದ್ರೂ ಪ್ರಾಣಿಗಳು ತಿನ್ಕೊಂಡು ಜೀವನ ಮಾಡ್ತವೆ. ಬಾತ್ಕೋಳಿ ಎಲ್ಲ ಇದೆ, ನೋಡೋಣ ಬನ್ನಿ. ಲಾಸ್ಟ್ ಟೈಮ್ ಬಂದಾಗ ಸಿಕ್ಕಾಪಟ್ಟೆ ಡಕ್ಸ್ ಮತ್ತೆ ಬೇರೆ ಬೇರೆ ತರದ್ದೆಲ್ಲ ಬರ್ಡ್ಸ್ ಗಳಿತ್ತು. ಬಟ್ ಈ ಟೈಮ್ ತುಂಬಾ ಕಮ್ಮಿ ಇದೆ. ಇಲ್ಲಿ ಸ್ವಲ್ಪ ಇದೆ ಅಷ್ಟೇ, ಇಲ್ಲಿ ನೋಡ್ತಿರೋದು ಅಷ್ಟೇ ಇದೆ. ಲಾಸ್ಟ್ ಟೈಮ್ ಇಷ್ಟು ಓಡಾಡಕ್ಕೆ ಆಗ್ತಾ ಇರ್ಲಿಲ್ಲ, ಅಷ್ಟು ಡಕ್ಸ್ ಇದ್ವು. ಆನಿಮಲ್ ಫುಡ್ ಅಂತೆ. ಸೊ ಅಲ್ಲಿ ಪ್ರಾಣಿಗಳಿಗೆಲ್ಲ ಯಾವ್ಯಾವ್ದು ಪ್ರಾಣಿಗಳಿದೆ ಅಲ್ಲೇ ಲಿಸ್ಟ್ ಇದೆ, ಈ ತರ ಪ್ರಾಣಿಗಳಿಗೆಲ್ಲ ಹಾಕ್ಬೋದು ಅಂತ. ಇದು ಒಂದಕ್ಕೆ ಕಾಸ್ಟ್ ಬಂದು 50 ರೂಪೀಸ್. ಇಲ್ಲಿ ನೋಡ್ತಿದ್ರಲ್ಲ, ಈ ತರ ಪ್ಲಾಸ್ಟಿಕ್ಸ್ ಅಲ್ಲಿ ಹಾಕಿರ್ತಾರೆ. ಇದಿಲ್ಲಿ ನೀವು ನೋಡ್ತಿರೋದು ಗ್ರೇಪ್ಸ್ ಗಿಡ. ಸೊ ಇದು ಈ ತರ ಗ್ರೇಪ್ಸ್ ಹಾಕೋದ್ರಿಂದ, ಇವಾಗ ಸೀಸನ್ ಬರುತ್ತೆ, ಜೂನ್-ಜುಲೈ ಟೈಮಲ್ಲಿ ಗ್ರೇಪ್ಸ್ ಬರುತ್ತೆ. ಸೊ ಇಲ್ಲಿ ಈ ತರ ಹಾಕೋದ್ರಿಂದ ಪ್ರಾಣಿಗಳು ತಿನ್ನುತ್ತೆ. ನನಗೆ ಸಖತ್ ಇಷ್ಟ ಆಯ್ತು. ಎಷ್ಟು ಚೆನ್ನಾಗಿ ಮಲ್ಕೊಂಡಿದೆ ಇಲ್ಲಿ ಲಯನ್. ಆರಾಮ್ಸೆ ಬಿಸಿಲು ಕಾವು ತಗೊಂತ ಮಲಗಿದೆ. ಪರ್ಷಿಯನ್ ಲೆಪರ್ಡ್ ಎಲ್ಲಿದೆ ಅಂತ ಹುಡುಕ್ತಿದ್ದೀನಿ, ಸಿಗ್ತಾನೆ ಇಲ್ಲ. ನೋಡಿ, ಇಲ್ಲಿದೆ. ಹೆಂಗೆ ಮಲ್ಕೊಂಡಿದೆ, ಎಷ್ಟು ಹತ್ರದಲ್ಲಿ ಮಲ್ಕೊಂಡಿದೆ. ಮಂಕೊಂಡಿದೆ ಪಾಪ, ಮಂಕಂಡಿ. ಇವ ಅಲ್ಲಿ ನೋಡಿ ಹೆಂಗಿದೆ.
ಯಪ್ಪ ಇದು ಟೈಗರ್ ನೋಡಿ ಹೆಂಗ್ ಓಡಾಡ್ತಿದೆ, ರಾಜರೋಷವಾಗಿ ನಂದೇ ಜಾಗ ಇದು ಅನ್ನೋ ತರ ಓಡಾಡ್ತಿದೆ, ಎದುರಿಸ್ತದೆ ನಮ್ಮನೆ. ಹೆಂಗಿದೆ ಅಲ್ವಾ? 300 kg ಇದೆ ಇದು, 300 kg. ನೀವು ಎದುರ್ಕಂತಿದ್ದೆ ಅದು. ಹೆಂಗ್ ಓಡಾಡ್ತಿದೆ ಇದನ್ನ ನೋಡಿದ್ರೆ ನಿಜವಾಗ್ಲೂ ಒಂದು ಎಕ್ಸ್ಪೀರಿಯನ್ಸ್ ಹೇಳಲೇಬೇಕು. ನಮ್ಮೂರು ಬಂದು ಸಕಲೇಶ್ಪುರದ ಹತ್ರ ಬಂದಳ್ಳಿ ಅಂತ ಆಯ್ತಾ, ನಮ್ದೊಂದು ಸ್ವಲ್ಪ ಕಾಡ್ ಏರಿಯಾ ಆ ಕಡೆ ಎಲ್ಲ. ಇದನ್ನ ನೋಡಿದ ತಕ್ಷಣ ನಂಗೆ ನಮ್ಮ ಮಾವ ನೆನಪಾಗ್ತಾರೆ. ಯಾಕೆ ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ಇದೆ ಹೇಳ್ತೀನಿ. ನೀವು ಕೇಳೇ ಇರ್ಬೋದು, ಸಕಲೇಶ್ಪುರ ಅಲ್ಲೆಲ್ಲ ಸ್ವಲ್ಪ ಆನೆಕಾಟ ಅಂತ ಗೊತ್ತಿರ್ಬೋದು ನಿಮಗೆ. ಸೊ ಒನ್ ಟೈಮ್ ನಮ್ಮ ಮಾವಂಗೆ ಏನಾಗಿದೆ, ಹೀಗೆ ವಾಕಿಂಗ್ ಹೋಗಿದ್ರು ಮಾರ್ನಿಂಗ್ ಟೈಮ್. ವಾಕಿಂಗ್ ಹೋದಾಗ ಸಡನ್ನಾಗಿ ಏನೋ ಸೌಂಡ್ ಬಂತು ಅಂದ್ಬಿಟ್ಟು ಅವ್ರ ಜೊತೆ ನಾಯಿ ಕೂಡ ಇತ್ತು, ನಮ್ಮ ನಾಯಿ ಕೂಡ ಇತ್ತು. ಸೊ ಬೊಗಳುತ್ತಾ ಇತ್ತು ನಾಯಿ. ಸೊ ನಮ್ಮ ಮಾವಂಗೂ ಡೌಟ್ ಬಂದು ಅವರು ಅಲ್ಲಿ ಹೋಗಿದ್ದಾರೆ. ಸೊ ಏನೋ ಇದೆ ಅಂತ ಗೊತ್ತಾಗಿದೆ, ಬೇರೆ ಏನೋ ಅಂತ ಅಂದ್ಕೊಂಡಿದ್ದಾರೆ ಅವರು. ಬಟ್ ಹತ್ರಕ್ಕೆ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ನೋಡಿದ್ರೆ ಚಿರತೆ. ಸೊ ಅದು ಅಟ್ಯಾಕ್ ಮಾಡಕ್ ಬಂತಂತೆ, ನಮ್ಮ ಮಾವನ ಮೇಲೆ ಅಟ್ಯಾಕ್ ಮಾಡಕ್ ಬಂತಂತೆ. ಒಂದೊಂದು ಚಿರತೆ ಎಷ್ಟು kg ಇರುತ್ತೆ, 90 to 100-150 kgs ಇರುತ್ತೆ. ಅದೆಷ್ಟು kg ಇತ್ತು ಏನೋ ಗೊತ್ತಿಲ್ಲ. ನಮ್ಮ ಮಾವ ಅದ್ರ ಜೊತೆ ಹೋರಾಡಿ ಸೇಫ್ ಆಗಿ ಬಂದರು. ಅದು ತುಂಬ ಖುಷಿಯಾಗುತ್ತೆ, ನಮ್ಮ ಮಾವ ಅದ್ರ ಜೊತೆ ಹೋರಾಡಿದ್ದಾರೆ ಅಂತ. ಸೊ ನಮ್ಮ ಮಾವ ಗ್ರೇಟ್ ಫೈಟರ್. भाई मजा आया और मैं ये जो मजा है हिंदुस्तान के हर व्यक्ति को देना चाहता हूँ. ಬೇರೆ ಗೊತ್ತಿಲ್ಲ, ಬಟ್ 2 ಇದೆ ಇಲ್ಲಿ. ಎಲ್ಲ ಆರಾಮ್ಸೆ ಮಂಕಾಡಿದೆ. ಹೂ ಆಗ್ತಿದೆ ಅಬ್ಬಾ, ಎಷ್ಟು ಆರಾಮ್ಸೆ ನಿಧಾನಕ್ಕೆ ಹೋಗ್ತದೆ. ಬಟ್ ತುಂಬ ಗಲೀಜ್ ಮಾಡಿದ್ದಾರೆ, ಎಲ್ಲ ಪ್ಲಾಸ್ಟಿಕ್ ಎಲ್ಲ ಎಸ್ತಿ. ಅದಕ್ಕೂ ಪಾಪ ಎಷ್ಟು ಕಷ್ಟ ಆಗ್ತಾ ಇರುತ್ತೆ ಬ್ರೀತ್ ಮಾಡೋಕ್ಕೆ. ಆ ಥರ ಪ್ಲಾಸ್ಟಿಕ್ ಎಸಿಬಾರ್ದು. ನನ್ನ ರಿಕ್ವೆಸ್ಟ್ ಏನು ಅಂದರೆ, ದಯವಿಟ್ಟು ಏನಂದರೆ ಈ ಥರ ಎಲ್ಲ ಝೂಗೆ ಅಥವಾ ಎಲ್ಲಾದರೂ ಹೋಗಲಿ, ಯಾವುದೇ ಕಂಟ್ರಿಲಿ ಅಥವಾ ಯಾವುದೇ ದೇಶದಲ್ಲಿ ನೀವೆಲ್ಲಾದರೂ ಇರಲಿ, ನೀವೊಂದು ಸ್ವಲ್ಪ ನೇಚರಿಗೆ ನಿಮ್ಮಿಂದ ಏನಾದರೂ ಕಾಂಟ್ರಿಬ್ಯೂಷನ್ ಆಗುತ್ತೆ ಅಂದರೆ ಪ್ಲೀಸ್ ಪ್ಲಾಸ್ಟಿಕ್ ಎಲ್ಲ ಎಸಿಬೇಡಿ ಪ್ಲೀಸ್. ಈ ಥರ ಎಲ್ಲ ಚೆನ್ನಾಗಿ ಅನಿಸಲ್ಲ, ಅದಕ್ಕೂ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಮತ್ತು ಈ ಥರ ಎಲ್ಲ ಮಾಡೋದ್ರಿಂದ ನಮ್ಮ ನೇಚರಿಗೆ ನಾವೇ ಡ್ಯಾಮೇಜ್ ಮಾಡ್ದಂಗೆ. ಪ್ಲೀಸ್ ಇವೆಲ್ಲ ಮಾಡಬೇಡಿ. ಅಲ್ಲಿ ನೀವು ನೋಡ್ತಿರ್ಬೋದು, ಅದಕ್ಕೆ ಕೋಡಿದೆ. ಸೊ ಕೋಡಿರೋದು ಗಂಡು, ಈ ಥರ ಕೋಡ್ ಇಲ್ದಿರೋದೆಲ್ಲ ಹೆಣ್ಣು. ನೋ ಕಾಮೆಂಟ್ಸ್. ನೋಡಿ, ಬೆಂಗಾಲ್ ಟೈಗರ್ ಅಂತ ಇದೆ, ನಮ್ಮ ಇಂಡಿಯಾದಿಂದ ಬಂದಿದೆಯಾ ಗೊತ್ತಿಲ್ಲ. ಎಲ್ಲಿ ಕಾಣಿಸ್ತಾನೆ ಇಲ್ಲ ಟೈಗರ್. ಆ ಕಡೆ ಇದೆ, ಅಲ್ಲಿ ನೋಡಿ ಓಡಾಡ್ತಿದೆ. ಏನು ಊಟ ಮಾಡ್ತಿದ್ಯೋ ಇಲ್ಲ ನಮಗೋಸ್ಕರ ಆಕ್ಷನ್ ತೋರಿಸ್ತಿದ್ಯೋ ಗೊತ್ತಿಲ್ಲ. ಪುಟಾಣಿ ಹಚ್ಚಿ ಆ ಕಡೆ ಈ ಕಡೆ ಓಡಾಡ್ಕೊಂಡು ಆರಾಮ್ಸೆ ಪಾಪ ಹೊಟ್ಟೆ. ನೋಡಿ ಎಷ್ಟು ಪುಟಾಣಿ ಅಂದ್ರೆ. ಇದಕ್ಕೆ ಪೋನಿ ಅಂತ ಕರೀತಾರೆ. ಹಾರ್ಸ್ ಥರನೇ, ಎಷ್ಟು ಪುಟಾಣಿ ಕಾಲು, ಬಾಲ ಸ್ವಲ್ಪ ಉದ್ದ ಇದೆ, ಚೆನ್ನಾಗಿದೆ. ಇದು ಆಸ್ಟ್ರೇಲಿಯನ್ ಆಸ್ಟ್ರಿಚ್ ಜಿಂಕೆ. ಇದು ಲೈಫ್ ಸ್ಪ್ಯಾನ್ ಬಂದು 10 years ಅಷ್ಟೇ. ಜಿಂಕೆ ಬಿಚ್ಕೊಂಡಿದೆ ನೋಡಿ, ಅಲ್ಲಿ ಬೇರೆ ಬೇರೆ ಥರದ ನವಿಲೆಲ್ಲ ಇದಾವೆ. ಎಷ್ಟು ಚೆನ್ನಾಗಿ ಅದು ನೋಡಿ, ಆ ಕಡೆ ಸೈಡ್ ಹೋಗಿದೆ. ನವಿಲೆ ಹೆಣ್ಣವಿಲೆ ನವಿಲೆ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಬರ್ತಾ ಇದೆ. Z for zebra. ಅದು ಲೈಫ್ ಟೈಮ್ ಬಂದು 20 to 25 years ಇರುತ್ತೆ. ಇದು ನೋಡಿ ಹೆಂಗಿದೆ, ಡಿಫ್ರೆಂಟ್ ಆಗಿದೆ ಅಲ್ವಾ? ರೋಸಿನ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಿದೆ ಗೊತ್ತಾ, ಗಮ್ ಗಮ ಅಂತ. ಕಾಡು ಕೂರಿ ನೋಡಿ. ವೆರೈಟೀಸ್ ಆಫ್ ರೋಸಸ್ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿದೆ. ಇಲ್ಲಿ ನೋಡಿ, ಈ ತರ ಫುಡ್ ಎಲ್ಲ ಇದೆ. ಇದು ಲೆಟ್ಯೂಸ್ನು ಕೊಡ್ಬೋದು ಅನಿಮಲ್ಸಿಗೆ ನಾವು.
ಈ ತರ ಹಕ್ಕಿಗೂಡಿಗೆ ಈ ತರ ಮಾಡಿದ್ದಾರೆ, ಮಣ್ಣಿಂದ ಮಾಡಿರ್ತಾರೆ ಹಕ್ಕಿಗೂಡು. ಸಿಕ್ಕಾಪಟ್ಟೆ ಬಿಸಿಲಿದೆ ಯಪ್ಪ. ಈ ಸಮ್ಮರ್ ಟೈಮಲ್ಲಿ ಈ ತರ ಝೂಗಳಿಗಂತೂ ಬರಕ್ಕೆ ಹೋಗ್ಬೇಡಿ, ಹೋಗಕ್ಕೂ ಹೋಗ್ಬೇಡಿ, ಭಯಂಕರ ಬಿಸಿಲು. ಸೊ ಇಲ್ಲಿ ನೀವು ಹಿಂದೆ ನೋಡ್ತಾ ಇದ್ರಲ್ಲ ಸಫಾರಿ, ಸೊ ನಾವು ರೌಂಡ್ ಬೇಕಾದ್ರೂ ಹೋಗ್ಬೋದು. ಇಲ್ಲಿ ಜಾಸ್ತಿ ಏನು ಪ್ರಾಣಿ ಇಲ್ಲ, ಜಸ್ಟ್ ಕುರಿ, ಸ್ವಲ್ಪ ಒಂಟೆ ಆ ಥರ ಇದೆ ಅಷ್ಟೇ. ಆದರೆ ಜಾಸ್ತಿ ಗಿಡ ಮರ ಏನೂ ಇಲ್ಲ. ಹಾಗೆ ಈ ಝೂ ಸ್ಟಾರ್ಟ್ ಆಗಿ 4 to 5 years ಅಷ್ಟೇ ಆಗಿರೋದು. ಸೊ ಅಷ್ಟು ಡೆವಲಪ್ ಆಗಿಲ್ಲ. ಸೊ ಸ್ವಲ್ಪ ಆಗ್ತಾ ಇದೆ ಅಲ್ಲಲ್ಲಿ. ಗಿಡಗಳಿದ್ರೆ ಪ್ರಾಣಿಗಳಿಗೂ ನೆರಳು ಸಿಗುತ್ತಲ್ವಾ, ಚೆನ್ನಾಗಿರುತ್ತೆ. ಗಿಡಗಳೊಂದು ಸ್ವಲ್ಪ ಜಾಸ್ತಿ ನೆಟ್ಟಿದ್ರೆ ಚೆನ್ನಾಗಿ ಅನಿಸುತ್ತೆ. ಕೇರೆ ಮಾಡಂಗಿಲ್ಲ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಿ, ಥ್ಯಾಂಕ್ ಯು. ಹೆಂಗಿದೆ ಅಲ್ವಾ, ಡಿಫ್ರೆಂಟ್ ಆಗಿದೆ ಇದು ಮಂಗ. ಎಷ್ಟು ಚೆನ್ನಾಗಿ ಸಿಪ್ಪೆ ಸಿಲ್ಕೊಂಡು ತಿಂತಿದೆ ಅದು, ಎಷ್ಟು ನೀಟಾಗಿ ನೋಡಿ. ಸಿಕ್ಕಾಪಡೆ ಬೇಸಿಗೆ, ಸಮ್ಮರ್ ಸ್ಟಾರ್ಟ್ ಆಗಿಬಿಟ್ಟಿದೆ ಇವಾಗ. ಆಚೆ ಆ ಕಡೆ ಹೋಗಕ್ಕೂ ಆಗ್ತಾ ಇಲ್ಲ. ಬಟ್ ಈ ಝೂ ಕ್ಲೋಸ್ ಆಗೋದು 7 o'clock. ಸೊ ನಾವು ಅದಕ್ಕೇ ಬೇಗ ಅಂತ ಬಂದಿದ್ವಿ. ಸುತ್ತಕ್ಕೆಲ್ಲ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಮಧ್ಯಾಹ್ನಕ್ಕೆ ಬಂದಿದ್ವಿ. ಮಧ್ಯಾಹ್ನ ಬಂದು ಯಾಕಾದ್ರೂ ಬಂದ್ವು ಅನ್ನೋ ಥರ ಫೀಲ್ ಆಗಿಬಿಟ್ಟಿದೆ. ಅಷ್ಟೊಂದು ಬಿಸಿಲು, ಪ್ರಾಣಿಗಳು ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ಸೊ ರೆಸ್ಟ್ ಮಾಡ್ತಾ ಪಾಪ್ಕಾರ್ನ್ ತಿಂತಾ ಇದ್ದೀವಿ. ವೆಲ್ಕಮ್ ಟು ಬರ್ಡ್ ಸೆಕ್ಷನ್. ಹೆಂಗಿದೆ ನೋಡೋಣ ಬನ್ನಿ. ಸೊ ಟಿಕೆಟ್ ಬಂದು ಇಲ್ಲಿ ಜಸ್ಟ್ ಎಂಟ್ರೆನ್ಸಿಗೆ ನಾವು 100 rupees ಕೊಡಬೇಕು ಟಿಕೆಟಿಗೆ. ನೋಡಿ, ಬೇರೆ ಬೇರೆ ಥರದ್ದು ಪಕ್ಷಿಗಳ ಎಲ್ಲ ಇದೆ. ಲಾಸ್ಟ್ ಇಯರ್ 1-2 months ಮುಂಚೆ ಬಂದಿದ್ವಿ. ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಪಕ್ಷಿಗಳು ಸಖತ್ ಚೆನ್ನಾಗಿದ್ವು. ಬಟ್ ಈ ಸರಿ ಅಷ್ಟು ಪಕ್ಷಿಗಳಿಲ್ಲ, ಸ್ವಲ್ಪ ಕಮ್ಮಿ ಆಗಿದೆ. ಪರವಾಗಿಲ್ಲ ಅಷ್ಟೇ. ಹೋದ್ ಸರಿ ತುಂಬ ಚೆನ್ನಾಗಿತ್ತು. ಕ್ಯೂಟ್ ಆಗಿದೆ ಅಲ್ವಾ, ವೈಟ್ ಆಗಿ. ಇದು ಎರಡನ್ನು ಹತ್ತಕ್ಕೆ ಬಂದ್ರೆ ಹಾರ್ಟ್ ಶೇಪಲ್ಲಿ ಬರುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ಲ, ಕಲರ್ ಆಗಿ, ಬ್ರೌನ್, ವೈಟ್, ಬ್ಲ್ಯಾಕ್. ಈ ಬೆಕ್ಕು ನೋಡಿ ಹೇಗಿದೆ. ಈ ಬೆಕ್ಕಿಗೆ ಕೂದಲೇ ಇಲ್ಲ, ಬರೀ ಸ್ಕಿನ್ ಮಾತ್ರ ಇರೋದು. ಸಿಕ್ಕಾಪಟ್ಟೆ ಡಿಸಪಾಯಿಂಟ್. ಯಾಕೆ ಅಂದ್ರೆ ನಾನು 3D ಏನೋ ಸ್ಕ್ರೀನ್ ಇಲ್ಲ, 3D ತಾತ್ರ ಏನೋ ಇರುತ್ತೆ ಅನ್ಕೊಂಡೆ. ಸೊ ಇಲ್ಲಿ ನಾರ್ಮಲ್ ಗೊಂಬೆಗಳು ಇಟ್ಬಿಟ್ಟು ಹಿಂಗ್ ಮಾಡಿದ್ದಾರೆ, ಮೋಸ. ಜಸ್ಟ್ ಇಷ್ಟು ಈ ಸರೌಂಡಿಂಗ್ ನೋಡ್ತಿದೀವಲ್ಲ, ಇಷ್ಟು ನೋಡಕ್ಕೆ ಒಬ್ರಿಗೆ 100 ರೂಪಾಯಿ ಚಾರ್ಜ್ ಆಯ್ತು. ಓಕೆ, ಪರವಾಗಿಲ್ಲ. ಇಷ್ಟಾದ್ರೂ ಏನೋ ಒಂಥರ ಡಿಫ್ರೆಂಟ್ ಆಗಿ ಮಾಡಿದಾರಲ್ಲ. ಓಕೆ, ಡೈನೋಸಾರ್ದು ಸ್ವಲ್ಪ ನೋಡ್ತಿದೀವಿ ಅನ್ನೋ ಹತ್ರ ಫೀಲ್ ಆಗ್ತದೆ. ಹೆಂಗಿದೆ ಅಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಉದ್ದುದಕ್ಕಿದೆ, ಎಷ್ಟು ದಪ್ಪ ಇದೆ ಅಲ್ವಾ, ಎಷ್ಟು ಚೆನ್ನಾಗಿದೆ ಅಲ್ವಾ. ಏನ್ ನೋಡ್ತಿದ್ದೀರಾ ಅಂತ ಆ ಕಡೆ. ಓಹ್, ಇಂಟ್ರೆಸ್ಟ್ ಇಲ್ಲ, ಹೋಗಿ ಅತ್ಲಾಗೆ ಅಂತ. ಲಯನ್. ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ನಮ್ಮ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಪೋರ್ಟ್, ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಸೊ ದಟ್ ನಮ್ಮ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ತೋರಿಸುತ್ತೆ. ನೆಕ್ಸ್ಟ್ ಹೀಗೆ ಇನ್ನು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಜೊತೆ ಸಿಗೋಣ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾರೆ. ಟೇಕ್ ಕೇರ್, ಬಾಯ್. ಸೊ ಇದಕ್ಕೆ ಒಂದಕ್ಕೆ ಬಂದು ಇದಕ್ಕೆ ಬನಾನಾ ನಮ್ಮ ವಿಡಿಯೋದಲ್ಲಿರುವಂಥ